ಹರೇ ಕೃಷ್ಣ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ನನ್ನ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ನನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿ ಬಿಸಿಯಾದ ಅವರೆಕಾಳು ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈಗ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ. ಈಗ ಒಂದು ಜಾರ್ ತಗೊಂಡು ಜಾರಲ್ಲಿ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿನ 2ರಿಂದ 3 ಗಡ್ಡೆ ಬಿಡಿಸಿಟ್ಕೋಬೇಕು. ಶುಂಠಿ 3 ಇಂಚು, ಹಸಿಮೆಣಸಿನ್ಕಾಯಿ 6, ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 1 ಮುಷ್ಟಿಯಷ್ಟು. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈಗ ಚಕ್ಕೆ, ಲವಂಗ, ಪಲಾವ್ ಎಲೆ, ಮೆಣಸು, ಸೋಂಪು, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸು, ಮಸಾಲೆ ಪದಾರ್ಥಗಳನ್ನ ಸೈಡಲ್ಲಿ ಇಟ್ಟಿರಬೇಕು. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕಿ, ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಇಲ್ಲಿ. ಬೇಕಾದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು. ಈಗ ಅದಕ್ಕೆ ಎಣ್ಣೆ ಕಾದ ಮೇಲೆ ಮಸಾಲೆ ಪದಾರ್ಥ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ 3 ಈರುಳ್ಳಿನ ಸಣ್ಣಗೆ ಉದ್ದಗೆ ಹೆಚ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಈರುಳ್ಳಿನ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಈಗ ಸೈಡಲ್ಲಿ ಅವರೆಕಾಳನ್ನ ಒಂಚೂರು ಅರಿಶಿಣ ಮತ್ತು ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಇಟ್ಟಿರಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಬಾಡಿದ್ಮೇಲೆ ಈಗ ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಆ ಮಸಾಲೆನ ಹಾಕಬೇಕು. 1-3 ಮಿನಿಟ್ಸು ಇದನ್ನು ಫ್ರೈ ಮಾಡಿ. ಈಗ ಫ್ರೈ ಆದಮೇಲೆ ಟೊಮೊಟೊನ ಒಂದು 4 ಟೊಮೊಟೊನ ನಾವು ತರಿಯಾಗಿ ರುಬ್ಕೊಂಡು ಆ 4 ಟೊಮೊಟೊನ ಹಾಕಬೇಕು. ಈಗ ಅದನ್ನು ಒಂದು 3 ಮಿನಿಟ್ಸ್ ಫ್ರೈ ಮಾಡಿ. ಈಗ ಧನಿಯಾ ಪುಡಿ 2 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅರಿಶಿಣ ಚಿಟಿಕೆಯಷ್ಟು. ಇದಿಷ್ಟನ್ನು ಮಸಾಲೆ ಫ್ರೈ ಆದಮೇಲೆ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿ. ಈಗ ನಾವು ಸೈಡಲ್ಲಿ ಅವರೆಕಾಳು ಹುರಿದಿಟ್ಟಿದ್ವಲ್ಲ, ಅರಿಶಿಣ ಪುಡಿ, ಎಣ್ಣೆ ಹಾಕಿ ಹುರಿದಿಟ್ಟಿರುವಂತಹ ಅವರೆಕಾಳನ್ನು ಹಾಕಬೇಕು. ಅವರೆಕಾಳು ಹಾಕಿದ್ಮೇಲೂ ಒಂದು 2 ಮಿನಿಟ್ಸು ಫ್ರೈ ಮಾಡಿ. ಈಗ ಫ್ರೈ ಆದಮೇಲೆ ಇದು ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ನೀರನ್ನು ಹಾಕಬೇಕು. ನೀರು 3 ಗ್ಲಾಸ್ ಅಕ್ಕಿಯಷ್ಟು ನಾನು ತೊಳೆದಿಟ್ಕೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ ಒಂದು 6ರಿಂದ 7 ಗ್ಲಾಸ್ ನೀರು ಹಾಕಬೇಕು. ಈಗ ನಾನು 7 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿನ ತೊಳೆದು ಪಕ್ಕದಲ್ಲಿ ಇಟ್ಟಿರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಈಗ ನೀರು ಕುದಿಯೋವರೆಗೂ ಹಾಗೆ ಇರಬೇಕು. ಕುದ್ದಿದ ನಂತರ ಈ ನಾವು ತೊಳೆದಿಟ್ಟಿರೋ ಅಕ್ಕಿನ ಅದಕ್ಕೆ ಹಾಕಬೇಕು. ಅಕ್ಕಿ ಎಲ್ಲ ಹಾಕಿ, ಅಕ್ಕಿ ಹಾಕಾದ್ಮೇಲೆ ಪ್ಲೇಟ್ ಮುಚ್ಚಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಒಂದು 3/4 ಭಾಗ ಅಷ್ಟು ಬೇಯಬೇಕು. 3/4 ಭಾಗ ಅಷ್ಟು ಬೇಯೋವರೆಗೂ ಹಾಗೆ ಬಿಡಿ ಪ್ಲೇಟ್ ಮುಚ್ಚಿ. ಈಗ 3/4 ಭಾಗ ಬೆಂದಾದಮೇಲೆ ನಾವು ಒಂದು 2 ಚಮಚ ನಿಂಬೆಹಣ್ಣಿನ ರಸ ಹಾಕಬೇಕು. ಈಗ 3/4 ಭಾಗ ಬೆಂದಿದೆ. ನಾವು ನಿಂಬೆಹಣ್ಣಿನ ರಸ ರೆಡಿ ಮಾಡಿದ್ದೀವಿ, ಅದನ್ನು ಈಗ ಹಾಕಬೇಕು. ಅದಾದಮೇಲೆ ಇನ್ನೊಂದು ಸರಿ ಕಲಿಸ್ಬಿಟ್ಟು ಅದನ್ನು ನೀಟಾಗಿ ಸ್ಟವ್ ಸಿಮ್ಮಲ್ಲಿ ಮಾಡಿಡಿ. ಕಡಿಮೆ ಉರಿಯಲ್ಲಿ ಇರಬೇಕು. ಈಗ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಏನಾದರೂ ಭಾರ ಇಟ್ಬಿಡಿ.
ಈಗ ತೆಗೆದು ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಅವರೆಕಾಳು ಬಾತು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.